ಸ್ನೇಹಿತರೆ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 12 ಕನ್ನಡ. ನಾನು ಭಾಸ್ಕರ್ ತೋಟಿಗೆರೆ. ಬುದ್ಧಿವಂತರು ಈ ಸಿನಿಮಾ ನೋಡಬೇಡಿ, ದಯಮಾಡಿ. ಯಾರಾದರೂ ದಡ್ಡರಿದ್ರೆ ಮಾತ್ರ ಈ ಸಿನಿಮಾ ನೋಡಬೇಕು. ಒಂದ್ಸಲ ನೋಡಿದ್ರೆ ತಲೆಗೆ ಹುಳ ಬಿಟ್ಕೊಂಡು ಬರ್ತಾ ಇದ್ದೀನಿ. ಬನ್ನಿ ಬನ್ನಿ ಜನರೇ ಅನ್ನೋ ರೀತಿಯಲ್ಲಿ ಈ ಸಿನಿಮಾ ಇದೆ. ಅಯ್ಯೋ ಜನರೇ, ನನ್ನ ಫ್ರೆಂಡ್ ಒಬ್ಬ ಕಳೆದೋಗ್ಬಿಟ್ಟಿದ್ದಾನೆ. 2000 ಇರಿ ಒಂದು ನಿಮಿಷ ನೋಡ್ಕೊಂಬಂದು ಹೇಳ್ತೀನಿ. UI ಸಿನಿಮಾ 5 ಭಾಷೆಗಳಲ್ಲಿ, ಅಂದರೆ ಪ್ಯಾನ್ ಇಂಡಿಯಾ ಮೂವಿ ಇದು, 5 ಭಾಷೆಗಳಲ್ಲಿ ತೆರೆ ಕಂಡಿದೆ. ಇವತ್ತು ತೆರೆ ಕಂಡಿದೆ. ಸೊ ಶುಕ್ರವಾರ UI ಸಿನಿಮಾ ಬಹುನಿರೀಕ್ಷಿತ ಕನ್ನಡದ ಸಿನಿಮಾ ಇದು. ಉಪೇಂದ್ರ ಅವರ ಏನು ತುಂಬ ದಿನಗಳ ನಂತರ, ತುಂಬ ವರ್ಷಗಳ ನಂತರ ಇದೀಗ ಆ್ಯಕ್ಷನ್ ಕಟ್ ಕೂಡ ಈ ಸಿನಿಮಾಗೆ ಹೇಳಿದ್ದಾರೆ. ನಟನೆಯನ್ನು ಕೂಡ ಮಾಡಿದ್ದಾರೆ. ನಿರ್ದೇಶಕರಾಗಿ ಅವರು ಮಾಡಿರುವಂಥ ಈ ಹಿಂದಿನ ಸಿನಿಮಾಗಳು ಸಾಕಷ್ಟು ಯಶಸ್ಸನ್ನು ಕಂಡಿತು, ಕುತೂಹಲವನ್ನು ಹುಟ್ಟಾಕಿತು. ಜೊತೆಯಲ್ಲಿ ಈ ಬೇರೆ ಸಿನಿಮಾಗಳು ಮಾತನಾಡೋ ಬದಲು ಸಿನಿಮಾ ಬಗ್ಗೆ ಒಂದು ಸಲ ಇಲ್ಲಿ ನೆನಪು ಮಾಡ್ಕೊಳ್ಬೇಕು. ಯಾಕಂದರೆ ಸಿನಿಮಾ ಟೈಟಲ್ನಲ್ಲೇ ನಾವೆಲ್ಲ ಆಗ ಬಹುಶಃ ಸ್ಕೂಲ್ ಡೇಸ್ ಅಂತ ಅನಿಸುತ್ತೆ. ಸೊ ಆವಾಗ ರಿಲೀಸ್ ಆದಂಥ ಈ ಸಿನಿಮಾ ಬುದ್ಧಿವಂತರಿಗೆ ಮಾತ್ರ ಅಂತ ಹಾಕಿತ್ತು. ಸೊ ಈ ಸಿನಿಮಾ ಏನು UI ಸಿನಿಮಾ ಇದು ಬುದ್ಧಿವಂತರಿಗೆ ಅಂತ ಹಾಕಿಲ್ಲ, ಬಟ್ ವೀಕ್ಷಕರೇ ಅಂದರೆ ಇದನ್ನು ನೋಡಿದಂಥ ಜನಗಳೇ, ಅಭಿಮಾನಿಗಳೇ ಹೇಳ್ತಾ ಇದ್ದಾರೆ ಇದು ಬುದ್ಧಿವಂತರಿಗೆ ಮಾತ್ರ ಅಂತೇಳಿ. ಬಟ್ ನಾವು ಇನ್ನೊಂದು ಕಡೆ ಹೇಳ್ಬೋದು, ಬುದ್ಧಿವಂತರು ಈ ಸಿನಿಮಾ ನೋಡಬೇಡಿ, ದಯಮಾಡಿ. ಯಾರಾದರೂ ದಡ್ಡರಿದ್ರೆ ಮಾತ್ರ ಈ ಸಿನಿಮಾ ನೋಡಬೇಕು, ಯಾಕಂದರೆ ಬುದ್ಧಿವಂತರಿಗೆ ಬೇಗ ಅರ್ಥ ಆಗೋಗುತ್ತೆ. ಸೊ ಈ ಸಿನಿಮಾ ಯಾರೆಲ್ಲ ದಡ್ಡರಿದ್ದೀರಲ್ಲ ಅವರಿಗೆ ಮಾತ್ರ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಸಿನಿಮಾದಲ್ಲಿ ಏನಿದೆ ಅಂದರೆ ತಲೆಗೆ ಹುಳ ಬಿಟ್ಕೊಂಡು ಬರ್ತಾ ಇದ್ದೀನಿ ಗುರು ಅಂತೇಳಿ ಒಂದಷ್ಟು ಜನ ರಿವ್ಯೂ ಕೊಡುವಂಥ ಜನರು ಹೇಳ್ತಾ ಇರುವಂಥದ್ದು. ಸೊ ಬನ್ನಿ ಬನ್ನಿ ಜನರೇ ಅನ್ನೋ ರೀತಿಯಲ್ಲಿ ಈ ಸಿನಿಮಾ ಇದೆ. ಈ ಸಿನಿಮಾ ಹೆಂಗಿದೆ ಅಂದರೆ ಇಲ್ಲಿ ಕಿಪ್ಪಿ ಕೀರ್ತಿ ಕೂಡ ನನಗೆ ಈ ರಿವ್ಯೂ ಕೊಡುವಂಥ ಟೈಮ್ನಲ್ಲಿ ನೆನಪಾಗ್ತಾ ಇದ್ದಾರೆ. ಬನ್ನಿ ಬನ್ನಿ ಜನರೇ, ಥಿಯೇಟರ್ಗೆ ಬನ್ನಿ ಬನ್ನಿ ಅನ್ನೋ ಥರ ಈ ಸಿನಿಮಾ ಇದೆ. ಸಿನಿಮಾದಲ್ಲಿ ತಲೆಗೆ ಎಲ್ಲೋ ಒಂದು ಕಡೆ ಉಪೇಂದ್ರ ಅವರು ಹುಳ ಬಿಟ್ಬಿಟ್ಟಿದ್ದಾರೆ ಗುರು ಅಂತ ಹೇಳೋ ಬದಲು ತಲೆಗೆ ಹುಳ ಬಿಟ್ಟಿಲ್ಲ, ಒಂದು ರೀತಿ ಈ ಸಿನಿಮಾದಲ್ಲಿ ಬದನೆಕಾಯಿ ಇಟ್ಬಿಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಬದನೆಕಾಯಿ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಒನ್ ಟೈಮ್ ನೋಡಿದ್ರೆ ಈ ಸಿನಿಮಾ ಅರ್ಥ ಆಗೋದೇ ಇಲ್ವಂತೆ. ಒಂದು 2 ಟೈಮು 3 ಟೈಮು 5 ಟೈಮ್ ಈ ಥರ ಸಿನಿಮಾ ನೋಡಿದ್ರೇ ಇದು ಅರ್ಥ ಆಗೋದು ಅಂತೇಳಿ ನೋಡ್ಕೊಂಡು ಬಂದಂಥ ಜನರು ಹೇಳ್ತಾ ಇರುವಂಥದ್ದು. ಸೊ ಹಂಗಾಗಿ ಬನ್ನಿ ಬನ್ನಿ ಜನರೇ, ಥಿಯೇಟ್ರಿಗೆ ಬನ್ನಿ ಬನ್ನಿ. ಈ ಸಿನಿಮಾದಲ್ಲಿ ಏನಿದೆ ಅಂದರೆ ಏನು ಬದನೆಕಾಯಿ ಇದೆ. ಸೊ ಆ ರೀತಿಯೂ ಹೇಳೋದಕ್ಕೆ ಆಗೋದಿಲ್ಲ. ಈ ಸಿನಿಮಾದಲ್ಲಿ ಏನೆಲ್ಲ ಇದೆ ಅಂದರೆ ಬುದ್ಧಿವಂತ ಉಪೇಂದ್ರ ಎಷ್ಟು ಬುದ್ಧಿವಂತ ಅನ್ನೋದನ್ನು ಅವರ ಜರ್ನಿನಲ್ಲಿ, ಅಂದರೆ ಅವರ ಚಿತ್ರರಂಗದ ಇಷ್ಟು ವರ್ಷದ ಎಲ್ಲ ಎಫರ್ಟನ್ನು ತೆಗೆದು ಈ ಒಂದೇ ಸಿನಿಮಾದಲ್ಲಿ ಅವರು ಅಷ್ಟು ಮೆದುಳನ್ನು ತೆಗೆದು ಹಾಕ್ಬಿಟ್ಟಿದ್ದಾರೆ. ಅಷ್ಟು ಅದ್ಭುತವಾಗಿ ಸಿನಿಮಾವನ್ನು ಮಾಡಿದ್ದಾರೆ ಸ್ನೇಹಿತರೆ. ನೀವು ಆ ಸಿನಿಮಾ ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ ನಿಜವಾಗ್ಲೂ. ಅಂದರೆ ಫೋಕಸ್ ಮಾಡಬೇಕು, ಫೋಕಸ್ ಮಾಡಿದ್ರೆ ಮಾತ್ರ ಇದು ಅರ್ಥ ಆಗೋದಿಲ್ಲ. ಅಂದರೆ ನಿಮ್ಗೆ ಈ ಸಿನಿಮಾ ನಿಜವಾಗ್ಲೂ ಅರ್ಥನೇ ಆಗೋದಿಲ್ಲ. ಅಲ್ಲಿ ಬರುವಂಥ ಮ್ಯೂಸಿಕ್ ಆಗಿರ್ಬೋದು ಅಥವಾ ಆ ಕತ್ಲು. ಸೊ ಈ ರೀತಿ ನಿಮ್ಗೆ ಸಿಕ್ಕಾಪಟ್ಟೆ ಇದೆ. ಅಂದರೆ ಈ ಸಿನಿಮಾ ಏನು ಅರ್ಥ ಆಯಿತು ಅಂದರೆ ನಿಮ್ಮನ್ನು ನೀವೇ ನೋಡ್ಕೊಬೇಕು ಅಂತ. ಈ ಸಿನಿಮಾದಲ್ಲಿ ಏನಿದೆ ಅಂದರೆ ನಿಮ್ಮನ್ನು ನೀವೇ ನೋಡ್ಕೊಂಡಂಗೆ ಆಗುತ್ತೆ ಅಂತೇಳಿ. ಉಪೇಂದ್ರ ಅಷ್ಟು ಬ್ರಿಲಿಯಂಟು, ಅದ್ಭುತವಾಗಿ ಸಿನಿಮಾ ತೆಗೆದಿದ್ದಾರೆ. ಇಡೀ ದೇಶಾದ್ಯಂತ ಚಿತ್ರಣ ಗುರು ಸಕ್ಕತ್ತಾಗಿ ಓಡ್ತಾ ಇದೆ ಸಿನಿಮಾ. ಎಲ್ಲ ಕಡೆ ಹೌಸ್ಫುಲ್ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ. ನೀವು ಒಂದು ಸಲ ಸಿನಿಮಾ ನೋಡ್ಕೊಂಬನ್ನಿ. ಆಮೇಲೆ ಜೊತೆಯಲ್ಲಿ ಇನ್ನೂ ಏನಿದೆ ಈ ಸಿನಿಮಾದಲ್ಲಿ ಅಂತ ಹೇಳೋದಾದರೆ ನೋಡಿ, ಸಡನ್ಲಿ ನೆನಪಾಗೋದಿಲ್ಲ. ಯಾಕಂದರೆ ಇದಕ್ಕೆ ನಮ್ಮಂಥ ದಡ್ಡರೆಲ್ಲ ನೋಡಿದ್ರೆ ಈ ಕೊಡೋದಕ್ಕಾಗೋದಿಲ್ಲ. ರಿವ್ಯೂ ಕೊಡೋದಕ್ಕೂ ಇದೊಂದು ರೀತಿ ಚಾಲೆಂಜ್ ಸಿನಿಮಾ ಇದು. ಅಷ್ಟು ಸಕ್ಕತ್ತಾಗಿ ಉಪೇಂದ್ರ ತಲೆ ಉಪಯೋಗಿಸಿ ಮಾಡಿದ್ದಾರೆ. ನಮ್ಮನ್ನು ನಾವೇ ನೋಡ್ಕೊಬೇಕು. ಅಂದರೆ 2000 ಎಷ್ಟು ಹೇಳಿದ್ದಾರೆ ಆ ಸಂಖ್ಯೆ ಕೂಡ ನೋಡಿ ನೆನಪೇ ಆಗೋದಿಲ್ಲ. 2000 ಇರಿ ಒಂದು ನಿಮಿಷ ನೋಡ್ಕೊಂಬಂದು ಹೇಳ್ತೀನಿ. ಇವಾಗ ನೋಡ್ಕೊಂಬಂದೆ. ಸೊ ನಂಬರ್ ಗೊತ್ತಾಯಿತು. ಅಂದರೆ ಇನ್ನೂ ಒಂದು 20 ವರ್ಷಗಳ ಹಿಂದೆ, ಅಂದರೆ 20 ವರ್ಷಗಳ ಮುಂದೆ ಈ ಜಗತ್ತು ಹೆಂಗಿರುತ್ತೆ, ಈ ಕಲಿಯುಗೆ ಹೆಂಗೆ ಹೆಂಡಾಗುತ್ತೆ ಅಂತೇಳಿ ಉಪೇಂದ್ರ ಅವರು ಸಖತ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸಿನಿಮಾ. ಸೊ ನೋಡ್ಕೊಂಬನ್ನಿ. ನನಗೆ ರಿವ್ಯೂ ಕೊಡೋದಕ್ಕೂ ಅಷ್ಟೊಂದು ಗೊತ್ತಾಗ್ತಲ್ಲ. ಇಲ್ಲೊಬ್ರು ರಿವ್ಯೂ ಕೊಟ್ಟಿದ್ದಾರೆ, ಇರಿ ಒಂದು ನಿಮಿಷ. ಅರ್ಥ ಆಗದೆ ಇರೋ ಕಲ್ಕಿ ಸಿನಿಮಾ ಕಂಟಿನ್ಯೂ ಅಂತೇಳಿ ಒಬ್ಬರು ಹೇಳಿದ್ದಾರೆ. ಇನ್ನೊಬ್ಬರು ಅರ್ಥ ಆಗದೆ ಇರೋ ಕಲ್ಕಿ ಕನ್ಫ್ಯೂಷನ್ ಕಂಟಿನ್ಯೂಸ್. ಎರಡು ಮೂರು ಸಲ ನೋಡಲೇಬೇಕು. ಒಂದು ಟೈಮ್ ಅರ್ಥ ಆಗೋದಿಲ್ಲ. ಒಂದು ಸಲ ನೋಡಿದ್ರೆ ಈ ಸಿನಿಮಾ ಅರ್ಥ ಆಗೋದಿಲ್ಲ.
ಎಲ್ಲರೂ ಹಂಗೆ ರಿವ್ಯೂ ಕೊಡ್ತಾ ಇದ್ದಾರೆ. ಇಲ್ಲ ಅರ್ಧಕ್ಕೆ ತಿಳ್ಕೊಂಡಿದ್ದೀನಿ, ಇನ್ನಾರು ತಿಳ್ಕೊಂಬಂದು ಹೇಳ್ತೀನಿ. ಅರ್ಧನೇ ತಿಳ್ಕೊಂಡಿರೋದಂತೆ, ಇನ್ನೂ ಅರ್ಧ ತಿಳ್ಕೊಂಡು ಬಂದು ನೋಡಬೇಕಂತೆ. ನಾನು ಅಷ್ಟೇ ರಿವ್ಯೂ ಫುಲ್ ಕೊಡೋಕ್ಕಾಗ್ತಾ ಇಲ್ಲ. ಸಿನಿಮಾ ಇನ್ನೂ ಒಂದು 2-3 ಸಲ ನೋಡಿದ್ರೆ ಬಹುಶಃ ರಿವ್ಯೂ ಕರೆಕ್ಟಾಗಿ ಕೊಡ್ತೀನಿ ಅನಿಸುತ್ತೆ. ವೆಯ್ಟ್ ಮಾಡ್ತಾರೆ. ಸಿನಿಮಾ ಇನ್ನೂ ಒಂದು 2-3 ಸಲ ನೋಡ್ಕೊಂಬರ್ತೀನಿ, ರಿವ್ಯೂ ಆಮೇಲೆ ಕೊಡ್ತೀನಿ. ನೋಡ್ತಾರೆ ಇಂತಹದೇ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳಿಗಾಗಿ ನ್ಯೂಸ್ ವರ್ಲ್ಡ್ ಕನ್ನಡ. ಇದು ಸಮಸ್ತ ಕನ್ನಡಿಗರ ಧ್ವನಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.